ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ನಮ್ಮ ರಿಲೇಟಿವ್ ಒಬ್ರದ್ದು ಮದುವೆ ಇತ್ತು ಬೆಂಗಳೂರಲ್ಲಿ. ಸೊ ಹಂಗಾಗಿ ನಾವು ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಟಿದ್ದೀವಿ. ಒಂದು 5:30-6 ಹಂಗೆಲ್ಲ ನಾವು ಮನೇನ ಬಿಟ್ಟಿದ್ವಿ. ಆದ್ರೂ ಇಷ್ಟೊಂದು ಕತ್ಲೆ ಇತ್ತು. ಆ್ಯಂಡ್ ತುಂಬ ಜನ ವಾಕ್ ಎಲ್ಲ ಮಾಡ್ತಾಯಿದ್ರು. ಅವರೆಲ್ಲ ಒಂದು 5ಗೆಲ್ಲ ಎದ್ದು ವಾಕ್ ಮಾಡ್ತಿದ್ರು ಅಂತ ಅಂದ್ಕೊತೀನಿ. 6 ಗಂಟೆ ಅಲ್ವಾ? 6 ಗಂಟೆ ಕತ್ಲೆ ಐತಲ್ವಾ? ಬಸ್ ಹೋಗ್ತಾ ಇತ್ತು ನೋಡಿ. 6:30ಗೆ ಬೆಳಕಾಗೋದು. ನೀಟಾಗಿ ಚೆನ್ನಾಗಿ ಬೆಳಕು. 5 ಗಂಟೆಗೆ ಎದ್ದು ಬಂದವ್ರೆ. ನಮ್ಮ ಮನೆಯಿಂದ 2-3 ಕಿಲೋಮೀಟ್ರ್ ದೂರದಲ್ಲಿ ನಾನು ಅದು ವಿಡಿಯೋನ ಮಾಡಿರೋದು. ಅಲ್ಲಿವರೆಗೂ ವಾಕ್ ಹೋಗಿದ್ದಾರೆ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಸುಮಾರು ದೂರ ಹೋಗ್ತಿದ್ದಂಗೆ ಆಮೇಲೆ ಬೆಳಕಾಗೋಕ್ಕೆ ಸ್ಟಾರ್ಟ್ ಆಯಿತು. 6 ಆಗಿದ್ರೂ ಕೂಡ ತುಂಬಾ ಕತ್ಲೆ ಇತ್ತು. ಒಂದು ಚೂರು ಬೆಳಕಾಗೇ ಇರಲಿಲ್ಲ. 6:30 ಮೇಲೆ ಬೆಳಕಾಗಿದ್ದು ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನಾವೇನು ಗೊತ್ತಾ, ನಾನು ಒಂದು 4 o'clockಗೆ ಅಲಾರಾಮ್ ಇಟ್ಟಿದ್ದೆ. ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಬೇಕಿತ್ತಲ್ವ. ಸೊ ಹಂಗಾಗಿ 6 ಹಂಗೆಲ್ಲ ನಾವು ಹೊರಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು. ಬಟ್ ಪಾಪು ಅವತ್ತು 2:30ಗೆ ಎದ್ಬಿಟ್ರು. ಅವರು ನಿದ್ದೆನೇ ಮಾಡಿಲ್ಲ. ಮಲ್ಗ್ಸೋಕ್ಕೆಲ್ಲ ಟ್ರೈ ಮಾಡಿದೆ, ಮತ್ತೆ ಮಲ್ಕೊಂಡೇ ಇಲ್ಲ. 3:30ವರೆಗೂ ಪಾಪುನ ಆಟ ಆಡಿಸ್ಬಿಟ್ಟು ಆಮೇಲೆ ಅವ್ರಿಗೆ ಫ್ರೆಶ್ ಅಪ್ ಮಾಡಿ ಅವ್ರನ್ನ ರೆಡಿ ಮಾಡಿಬಿಟ್ಟು ಆಮೇಲೆ ನಾವೆಲ್ಲ ಫ್ರೆಶ್ ಅಪ್ ಆಗಿ ಎಲ್ಲರೂ ಸ್ನಾನ ಮಾಡಬೇಕಿತ್ತಲ್ವ. ಎಲ್ಲ ಮಾಡಿ ನಾವು ರೆಡಿಯಾಗಿ ಹೋಗೋಷ್ಟರಲ್ಲಿ 6 ಆಗಿಬಿಟ್ಟಿತ್ತು. ಆ್ಯಂಡ್ ಅಲ್ಲಿ ಟೈಮಿಂಗ್ಸ್ ಇದ್ದಿದ್ದು 10:30ಇಂದ 11ವರೆಗೂ ಇತ್ತು. ಬಟ್ ನಾವು ಸ್ವಲ್ಪ ಬೇಗ ರೀಚ್ ಆಗೋಣ, ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಿದ್ದು. ಹಿಂದಿನ ದಿನವೇ ಬಂದಿಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಬೇಜಾರನ್ನು ಮಾಡ್ಕೊಂಡಿದ್ರು, ನಾವು ಬಂದಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಹೋಗೋ ಸಿಚುವೇಶನ್ಸ್ ನಮ್ಗೆ ಇರಲಿಲ್ಲ. ಆ್ಯಂಡ್ ಪಾಪು ಈ ಕಡೆಯಿಂದ ಹೋಗಬೇಕಾದ್ರೆ ಆರಾಮಾಗಿ ಮಲ್ಕೊಂಡ್ರು. ಕೂಲಾಗಿತ್ತು, ಒಂಥರ ತಣ್ಣಗಿತ್ತಲ್ವ ವೆದರೆಲ್ಲ. ಸೊ ಹಂಗಾಗಿ ಅವ್ರಿಗೇನು ಗೊತ್ತಾ, ಸೆಕೆ ಆ ಥರ ಎಲ್ಲ ಆಗಬಾರ್ದು. ಕೂಲಾಗಿದ್ದರೆ ಆರಾಮಾಗಿ ಮಲ್ಕೋತಾರೆ. ನಾವು ಇಲ್ಲಿ ರೀಚ್ ಆದ್ವಿ, ಬೆಂಗಳೂರಿಗೆ ರೀಚ್ ಆಗಿ ಹೋಟೆಲ್ಗೆ ಹೋದ್ವಿ ಫಸ್ಟು ತಿಂಡಿ ತಿನ್ಕೊಳ್ಳೋಣ ಅಂತ. ಪಾಪು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ರು. ಆ್ಯಂಡ್ ಅವ್ರನ್ನೂ ಎಬ್ಬರಿಸ್ಕೊಂಡು ಹೋಟೆಲ್ಗೆ ಕರ್ಕೊಂಡು ಬಂದ್ವಿ. ಅಲ್ಲಿ ಅವರು ಎಲ್ಲನೂ ಅಲ್ಲಿ ಲೈಟಿಂಗ್ಸು ಎಲ್ಲ ಚೇಂಜ್ ಇತ್ತು. ಒಂದು ತುಂಬ ಜನ ಎಲ್ಲ ಇದ್ರಲ್ವ, ಎಲ್ಲರೂ ನೋಡ್ತಾನೆ ಇತ್ತು, ತುಂಬ ಅಬ್ಸರ್ವ್ ಮಾಡ್ತಾಯಿದ್ರು. ಆ್ಯಂಡ್ ನಾನೇನು ಗೊತ್ತಾ, ಕೇಸರಿ ಬಾತ್ ಕೇಳಿದೆ, ಹಾಗೆ ಇಡ್ಲಿನ ಕೇಳಿದೆ. ನನ್ನ ಹಸ್ಬೆಂಡು ಖಾರ ಬಾತ್ ಅಂತ ಹೇಳಿದ್ರು. ಅವರು ಬರೀ ಉಪ್ಪಿಟ್ಟನ್ನ ಮಾತ್ರನೇ ಕೊಟ್ಟಿದ್ದಾರೆ, ಕೇಸರಿ ಬಾತ್ ಕೊಟ್ಟೇ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಅದನ್ನೇ ಮಾತಾಡ್ತಾಯಿದ್ದೆ. ಪಾಪು ಪುಟಾಣಿ ಚೆನ್ನಾಗಾಯ್ತಾ? ಚೆನ್ನಾಗಿಲ್ವಾ? ಮತ್ತಿಬ್ರು ಒಂದೇ ಥರ ತಗೊಂಡಿದ್ದೀರಾ? ಬೇರೆ ಬೇರೆ ತಗೊಂಡು ಟೇಸ್ಟ್ ಮಾಡಬೇಕಾಯ್ತು, ಗೊತ್ತಾಗೋದು. ಆ್ಯಂಡ್ ಅವರು ತಿಂಡಿಗೆ ಇಬ್ಬರೂ ಗೀ ರೈಸ್ನ ತೊಗೊಂಡಿದ್ರು. ಅಷ್ಟೇನು ಟೇಸ್ಟಿಯಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಆ್ಯಂಡ್ ಇನ್ನೇನು ಮಾಡೋದು, ಇರೋದನ್ನೇ ಅಡ್ಜಸ್ಟ್ ಮಾಡಿಕೊಂಡು ತಿನ್ನಬೇಕು. ಆ್ಯಂಡ್ ಪಾಪುಗೂ ಸ್ವಲ್ಪ ಉಪ್ಪಿಟ್ಟನ್ನು ತಿನ್ನಿಸ್ದೆ, ಹಾಗೆ ಸ್ವಲ್ಪ ಕೇಸರಿ ಭಾತನ್ನು ಕೂಡ ತಿನ್ನಿಸ್ಕೊಂಡು ಕರ್ಕೊಂಡು ಹೋದ್ವಿ. ಫಸ್ಟ್ ಟೈಮ್ ಪಾಪುಗೆ ಹೋಟೆಲಲ್ಲಿ ತಿನ್ನಿಸಿದ್ದು. ನಾವು ಹೋಗಿದ್ದು ದೇವಸ್ಥಾನದಲ್ಲೇ ಮದುವೆ ಇದ್ದಿದ್ದು. ಇದೇ ದೇವಸ್ಥಾನ ಕಾಲಭೈರೇಶ್ವರ ದೇವಸ್ಥಾನ ಅಂತ. ಇದು ಅಂದ್ರಳ್ಳಿ ಮೇನ್ ರೋಡ್ ಇದೆಯಲ್ಲ, ಅಲ್ಲಿ ದೇವಸ್ಥಾನ ಇರೋದು. ಅಯ್ಯೋ ಅಪ್ಪ ಇಲ್ಲ, ನಾವು ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಪಾಪು ಆದಮೇಲೂ ಇದೇ ಫಸ್ಟ್ ಟೈಮ್ ಪಾಪು ಆದಮೇಲೆ ಪಾಪುನ ಎತ್ಕೊಂಡು ಹೋಗಿದ್ದು. ನಾನು ಒಂದು 3 months ಕನ್ಸೀವ್ ಇದ್ದಾಗ ಒಂದು ಟೈಮ್ ಹೋಗಿದ್ದಿದ್ದು ಲಾಸ್ಟ್ ಅಷ್ಟೇ. ಅದಾದಮೇಲೆ ನಾವು ಜರ್ನಿನೇ ಮಾಡಿಲ್ಲ. ನಾನು ಬೆಂಗಳೂರು ಕಡೆಗೆ ಹೋಗೇ ಇರಲಿಲ್ಲ. ನನ್ನ ಪ್ರೆಗ್ನೆನ್ಸಿಯಲ್ಲಿ ಒಂದು 5 monthsಲ್ಲಿ ಲಾಸ್ಟ್ ಒಂದು ಮದುವೆ ಇತ್ತು ಅಂತ ಅಂದ್ಬಿಟ್ಟು ಹೋಗಿದ್ದು ಬಂದಿದ್ದೆ ಲಾಸ್ಟ್ ಅಷ್ಟೇ. ಅದಾದಮೇಲೆ ಇದೇ ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋಗಿದ್ದು. ಸುಮಾರು ಒಂದು 1.5 year ಆಗಿತ್ತು ಅಂತ ಅಂದ್ಕೊತೀನಿ. ಅದಕ್ಕೆ ದೇವಸ್ಥಾನದಲ್ಲಿ ಹಾಗೆ ಹೇಳ್ತಾಯಿದ್ರು, ಸ್ವೀಟ್ ಕೊಡಬೇಕಾಗುತ್ತೆ ಅಂತ ಬಂದೇ ಇಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನದಲ್ಲಿ. ಅಂದರೆ ಶಿವರಾತ್ರಿ ಹಬ್ಬ ಆಗಿ ಒಂದು 4-5 days ಆಗಿತ್ತು ಅಷ್ಟೇ ಅಲ್ವಾ. ಅದಕ್ಕೆ ಅಲಂಕಾರ, ಹಬ್ಬದಲ್ಲಿ ಏನು ಅಲಂಕಾರ ಮಾಡಿದ್ರು ಅದನ್ನು ಯಾವುದೂ ತೆಗ್ದಿರಲಿಲ್ಲ. ದೇವ್ರುಗಳೆಲ್ಲ ಅಲ್ಲೇ ಇತ್ತು. ಚೆನ್ನಾಗಿತ್ತು ನೋಡೋದಕ್ಕೆ. ಬ್ಲೆಸ್ಡ್ ಅಂತ ಅನ್ನಿಸ್ತಿತ್ತು. ಏನು ಗೊತ್ತಾ, ಈ ಟೈಮಲ್ಲಿ ಮದುವೆ ಇದ್ದಿದ್ದು. ಆ್ಯಂಡ್ ಮದುವೆ ಇರೋ ರೀಸನಲ್ಲಿ ನಾವು ದೇವಸ್ಥಾನಕ್ಕೆ ಒಂದು ನೆಪ ಅಲ್ವಾ ಹೋಗಿ ಬಂದಿದ್ದು, ಇದನ್ನೆಲ್ಲ ನೋಡೋ ಚಾನ್ಸ್ ಸಿಕ್ಕಿದ್ದು. ಇಲ್ಲ ಅಂದಿದ್ರೆ ಈ ಟೈಮಲ್ಲಿ ನಾವು ಹೋಗೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ದೇವಸ್ಥಾನದಲ್ಲಿ ಬಳೆ ಶಾಸ್ತ್ರ ಎಲ್ಲ ಇಟ್ಕೊಂಡಿದ್ರು, ಬಳೆ ಹಾಕೋದಕ್ಕೆಲ್ಲ ಬಂದಿದ್ದು. ಆ್ಯಂಡ್ ತುಂಬ ಜನ ಏನಿರಲಿಲ್ಲ, ಅಂದರೆ ಕೌಂಟಬಲ್ ಯಾರು ಮೇನ್ ಬೇಕಿತ್ತು ಅವ್ರುಗಳು ಮಾತ್ರ ಕರೆಸ್ಕೊಂಡು ಮದುವೆ ಮಾಡ್ಕೊಂಡಿದ್ದು. ಅಲ್ಲಿ ದೇವಸ್ಥಾನ ಅಲ್ವಾ, ಜಾಸ್ತಿ ಜನ ಆದ್ರೂ ಜಾಗನೂ ಸಾಕಾಗಲ್ಲ ಅಂತ ಅಂದ್ಕೊಂಡು. ಆ್ಯಂಡ್ ಬೆಳಿಗ್ಗೆ ಒಂದು 9 ಹಂಗೇನೋ ಬಳೆ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಿತ್ತು. 10:30ರಿಂದ 11 ಗಂಟೆಗೆ ದಾರೆ ಇತ್ತಿತ್ತು. ಆ್ಯಂಡ್ ಬಂದಿದ್ದವರೆಲ್ಲರೂ ಕೂಡ ಬಳೆಯನ್ನು ಹಾಕಿಸ್ಕೊಂಡು ಯಾವಾಗ ಬಂದ್ರೆ
ಇಲ್ಲಿ ನೋಡಿ. ಏನಪ್ಪ ಮಿಂಚ್ತಾ ಇದ್ದೀರಾ? ಆ್ಯಂಡ್ ಇವರು ನಮ್ಮ ಅಣ್ಣ. ನಾನು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ, ಹಿಂಗೆ ಬೆಂಗಳೂರಲ್ಲಿ ಮದುವೆ ಇದೆ ಅಣ್ಣ ಬರ್ತಿದ್ದೀವಿ ಅಂತ ಅಂದ್ಬಿಟ್ಟು. ಆಯಿತು ಬಾರೋ ಬಂಗಾರ, ನೀವು ಬರ್ತೀನಿ ಅಂದರೆ ನಾನು ಬರದೇ ಇರ್ತೀನಿ ಅಂತ ಅಂದ್ಕೊಂಡು ಬೆಳಿಗ್ಗೆನೇ ಬಂದಿದ್ರು. ತುಂಬ ಖುಷಿ ಆಯಿತು ಇವರು ಕೂಡ ಬಂದಿದ್ದು. ಒಂದೇ ಒಂದ್ಸಲ ಒಂದು ಫೋನ್ ಮಾಡಿದೆ, ಅಣ್ಣ ಹಿಂಗೆ ಮದುವೆಗೆ ಬನ್ನಿ ಅಂತ. ಪಾಪ ಹುಡಿಕೊಂಡು ಓಡಿ ಬಂದಿದ್ದಾರೆ. ಈ ಪ್ರೀತಿಗೆ ಬೆಲೆನೇ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಏನೋ ದೇವರು ಕೊಟ್ಟಿರೋ ಅಣ್ಣ ನನಗೆ. ನಿಮಗೆ ದೇವ್ರು ಕೊಟ್ಟಿರ್ತೀನಿ. ತುಂಬ ಮಾತಾಡ್ತಾರೆ, ವಿಡಿಯೋದಲ್ಲಿ ಮಾತಾಡ್ತಿಲ್ಲ. ವಿಡಿಯೋದಲ್ಲಿ ಮಾತಾಡಲ್ಲ. ಯಾಕೆ? ಏನು ಅಭ್ಯಾಸ ಭಯನ? ಭಯ ಅಂತಲ್ಲ, ಯಾವತ್ತೂ ಮಾತಾಡಿಲ್ಲ. ಈಗ ಮಾತಾಡಿ. ಫಸ್ಟ್ ಟೈಮ್ ನಾನು ಬರ್ತಾಯಿರೋದು. ಏನು ಅನ್ನಿಸ್ತಾ ಇದೆ? ಆಮೇಲೆ ಅನುಭವ ಆಗಲಿ ದಿನ. ಆಮೇಲೆ ಧ್ವನಿಗಿಂತ ನಾವೇ ಸ್ವಲ್ಪ ಜಾಸ್ತಿ ಮಾತಾಡೋದು. ನನ್ನ ಜೊತೆಲಿಟ್ಟಿರೋ ಅಣ್ಣ ಅಲ್ಲ, ಆದ್ರೂ ಜೊತೆಲಿ ಹುಟ್ಟಿರೋರ್ಗಿಂತನೂ ಹೆಚ್ಚು ಸೀರಿಯಸ್ಲಿ ಇವ್ರುಗಳ ಪ್ರೀತಿ ಎಲ್ಲ ಪಡೆಯೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತ ಅನಿಸುತ್ತೆ. ಕೆಲವೊಂದು ಸಲ ಯಾವುದೋ ಜನ್ಮದ ಅನುಬಂಧ ಇರುತ್ತೆ ಎಲ್ಲನೂ. ದೇವರು ಯಾರೂ ಹಂಗೆ ಅಷ್ಟು ಈಸಿಯಾಗಿ ಪರಿಚಯ ಮಾಡಿಸಲ್ಲ. ಆ್ಯಂಡ್ ಒಂದೊಳ್ಳೆ ಬಾಂಡಿಂಗ್ನ ಯಾರನ್ನೂ ಕೊಡಲ್ಲ. ಯಾವುದೋ ಜನ್ಮದ ಏನೋ ರಿಲೇಷನ್ಶಿಪ್ ಇರುತ್ತೆ, ಅದು ಈ ಜನ್ಮದಲ್ಲಿ ನನಗೆ ಸಿಕ್ಕಿದೆ ಅಣ್ಣನ ರೂಪವಾಗಿ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ, ದೇವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಅಣ್ಣಂದಿರ ಪ್ರೀತಿಗಳೆಲ್ಲ ನನಗೆ ಸಿಕ್ಕಿರೋದಕ್ಕೆ. ಏನು ಗೊತ್ತಾ, ನನಗೆ ಯಾವಾಗಲೂ ಒಂದು ಫೀಲಿಂಗ್ ಇರ್ತಿತ್ತು, ನನಗೆ ಜೊತೆಯಲ್ಲಿ ಹುಟ್ಟಿರೋ ಅಣ್ಣ ತಮ್ಮ ಯಾರೂ ಇಲ್ಲ, ಇರಬೇಕಿತ್ತು. ಆ ಫೀಲಿಂಗ್ಸ್ದೆಲ್ಲ ನಾನು ಎಂಜಾಯ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು. ಬಟ್ ದೇವರು ಈ ರೂಪದಲ್ಲಿ ನನಗೆ ಅಣ್ಣಂದಿರನ್ನ ಕೊಟ್ಟಿದೆ. ಆ್ಯಂಡ್ ಪಾಪು ತುಂಬಾ ಹಠ ಮಾಡ್ತಾಯಿದ್ರು. ಅವ್ರಿಗೆ ಹೊಟ್ಟೆ ತುಂಬ ಊಟನೂ ತಿನ್ಸೋಕ್ಕಾಗಿಲ್ಲ ನನಗೆ ಅಲ್ಲಿ. ಸರಿಯಾಗಿ ಅವ್ರು ತಿಂದೂ ಇಲ್ಲ. ಒಂದು ಸಿಕ್ಕಾಬಟ್ಟೆ ಬಿಸಿಲು ಬೇರೆ. ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹೊರಡೋಷ್ಟರಲ್ಲೇ 1 ಗಂಟೆ ಆಗಿಬಿಟ್ಟಿತ್ತು. ತುಂಬಾ ಹಠ ಮಾಡಿ ಆಮೇಲೆ ಮಲ್ಕೊಂಡ್ಬಿಟ್ರು. ಅವ್ರನ್ನೂ ಮಲಗಿಸ್ಕೊಂಡೆ. ಆ್ಯಂಡ್ ನಾವು ಮದುವೆಲಿ ಕೈಗೆಲ್ಲ ಬಳೆ ಎಲ್ಲ ಹಾಕಿಸ್ಕೊಂಡಿದ್ದೆ. ಏನೇ ಹೇಳಿ ಹೆಣ್ಮಕ್ಳುಗಳಿಗೆ ಈ ಥರ ಬಳೆ ಎಲ್ಲ ಹಾಕಿಸ್ಕೊಳ್ಳೋದು ಇದೆಲ್ಲ ಸಖತ್ತು ಖುಷಿಯಾಗುತ್ತೆ. ನಾನು ಕನ್ಸೀವ್ ಅಂತ ಗೊತ್ತಾಗಿದ ತಕ್ಷಣವೇ 2 ಕೈಗೂ ಬಳೆ ಹಾಕಿಸ್ಕೊಂಡಿದ್ದೆ. ಮಗು ಬಳೆ ಸೌಂಡ್ಸೆಲ್ಲ ಕೇಳಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ ಅಂತ ಅಂದ್ಬಿಟ್ಟು. ಒಂದು 8 ಮಂತ್ಸ್ ಕನ್ಸೀವ್ವರೆಗೂ ನನ್ನ ಕೈಲಿ 2 ಕೈಲೂ ಬಳೆ ಇತ್ತು. ಆಮೇಲೆ ನಾನು ರಿಮೂವ್ ಮಾಡಿದ್ದು. ಇವತ್ತಿನ ಡೇ ಈ ರೀತಿ ಇತ್ತು. ಮಧ್ಯಾಹ್ನನೇ ಮದುವೆ ಮುಗಿಸ್ಕೊಂಡು ನಾವು ರಿಟರ್ನ್ ಬಂದುಬಿಟ್ವಿ. ಆ್ಯಂಡ್ ಇವಾಗ ನಾವು ಏನು ಮದುವೆಗೆ ಯಾರದ್ದು ಮದುವೆಗೆ ಹೋಗಿದ್ವಿ, ಇವ್ರ ಮದುವೆ ಆಗಲಿ ಅಂತ ದೇವ್ರ ಹತ್ರ ನಾನೇ ಎಷ್ಟೊಂದು ಬೇಡಿಕೆ ಮಾಡ್ಕೊಂಡಿದ್ದೀನಿ, ಎಷ್ಟೋ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಬೇಗ ಮದುವೆ ಆಗಲಿ. ಮದುವೆ ಸೆಟ್ ಆಗ್ತಿತ್ತು, ಬಟ್ ಅದು ಮದುವೆ ಮೂಮೆಂಟ್ ಬರ್ತಿದೆ ಅಂತ ಅಂದರೆ ಕ್ಯಾನ್ಸಲ್ ಆಗ್ತಾಯಿತ್ತು. ಆ ರೀತಿ ಎಲ್ಲ ಆಗಬಾರ್ದು. ಅವ್ರಿಗೆ ಒಳ್ಳೆ ಕಡೆ ಮದುವೆ ಸೆಟ್ಟಾಗಿ ಲೈಫಲ್ಲಿ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನಾನೇ ಎಷ್ಟೊಂದು ಬೇಡ್ಕೊಂಡಿದ್ದೀನಿ. ಬಟ್ ಏನು ಗೊತ್ತಾ, ಕೆಲವೊಬ್ರು 3ನೇ ವ್ಯಕ್ತಿಗಳಿಂದ ಒಳ್ಳೆತನಕ್ಕೆ ಬೆಲೆ ಕೊಡಲ್ಲ ಜನಗಳು. ಬಟ್ ಎನಿವೇ ಹೆಣ್ಮಕ್ಳಲ್ವಾ, ಎಲ್ಲೋ ಒಂದು ಕಡೆ ಚೆನ್ನಾಗಿದ್ರೆ ಸರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಏನಾರ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.